ಗೌರಿಬಿದನೂರು ತಾಲೂಕಿನ ಇಡಗೂರು ರಸ್ತೆಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಭೀಕರ ಅಪಘಾತ ನಡೆದಿದ್ದು, ಸ್ಥಳದಲ್ಲೇ ಇಬ್ಬರು ಬೈಕ್ ಸವಾರರು ಮೃತಪಟ್ಟಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ನಡೆದಿದೆ. ಗೌರಿಬಿದನೂರು ಕಡೆಯಿಂದ ಬಂದ ಓಮ್ನಿ ಕಾರು ಮತ್ತು ಇಡಗೂರು ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ದೊಡ್ಡಬಳ್ಳಾಪುರ ಫ್ಯಾಕ್ಟರಿ ಕೆಲಸಕ್ಕೆ ಹೋಗಲು ಬರುತ್ತಿದ್ದ 35 ವರ್ಷದ ನಾಗರಾಜ್ ಮತ್ತು 24 ವರ್ಷದ ಮಿಥುನ್ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇಬ್ಬರು ಮಕ್ಕಳು ಇಡಗೂರು ರಸ್ತೆಯಲ್ಲಿ ನಸುಕಿನ ಜಾವ 5 ಗಂಟೆ ಸಮಯದಲ್ಲಿ ರಸ್ತೆಯಲ್ಲಿ ಯಾರೂ ಇಲ್ಲವೆಂದು ವೇಗವಾಗಿ ಎಡಭಾಗದಿಂದ ಬಲಭಾಗಕ್ಕೆ ಬಂದ ಓಮ್ನಿ ಕಾರು ಎದುರುಗಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಮೃತ ನಾಗರಾಜ್ಗೆ ಇಬ್ಬರು ಅವಳಿ ಮಕ್ಕಳಿದ್ದು ಆತನೇ ಕುಟುಂಬದ ಆಧಾರ ಸ್ತಂಭವಾಗಿದ್ದಾನೆ. ಮತ್ತೊಂದು ಕಡೆ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವ್ರು ಇಡಗೂರಿಂದ ಫಸ್ಟ್ ಬರ್ತಾಯಿದ್ರು ಕೆಲಸಕ್ಕೆ. ಅವರು ಸರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು ಕಂಪ್ನಿಯಲ್ಲಿ. ಆ ಕಂಪ್ನಿ ಹೆಸರೇನೋ ಗೊತ್ತಿಲ್ಲ. ಕಂಪ್ನಿಯಲ್ಲಿ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಅವ್ರು ಏನು ಕೆಲಸ ಅಂತ ಗೊತ್ತಿಲ್ಲ. ಬೆಳಗ್ಗೆ 4:05, 4:06 ಗಾಡಿಯಲ್ಲಿ ಹತ್ತು ಬರ್ತಾಯಿದ್ರು. ಆ ಕಡೆ ಇಡಗೂರಿಂದ ಬರ್ತಾಯಿದ್ರು. ಈ ಕಡೆ ಗೌರಿಬಿದನೂರಿಂದ ಅದು ಓಮ್ನಿಯಲ್ಲಿ ಬರ್ತಾಯಿದ್ರು. ಓಮ್ನಿಯಲ್ಲಿ ಬರೋರು ಅದರಲ್ಲಿ ಡ್ರಿಂಕ್ಸು ಮತ್ತು ಎಲ್ಲ ರಾಂಗ್ ರೂಟಲ್ಲಿ ಬಂದು ಇದು ಮಾಡಿದ್ದಾರೆ ಸರ್. ಆಕ್ಸಿಡೆಂಟ್ ಮಾಡಿದ್ದಾರೆ. ಓಮ್ನಿಯವರು 2 ವೀಲರ್ ಅವ್ರು ಹೊಡೆದಿರೋ ಸರ್. ಯಾರ್ಯಾರು ಸತ್ತಿರೋದು ಯಾರ್ಯಾರು ಸರ್? ನಾಗರಾಜು ಅಂತೇಳಿ ಮತ್ತೆ ಮಿಥುನ್ ಅವರು. ಇಬ್ರು ಇಡಗೂರವ್ರೇನಾ? ಇಬ್ರು ಇಡಗೂರವ್ರಣ್ಣ. ಏನೋ ಮದ್ಯಪಾನ ಏನೋ ಡ್ರಿಂಕ್ಸು ಬಾಟ್ಲೆಲ್ಲ ಇತ್ತು. ಅದೆಲ್ಲ ಬಿಸಾಕಿದ್ದಾರೆ, ಪಕ್ಕದಲ್ಲೇ ಬಿಸಾಕಿದ್ದಾರೆ. ಮತ್ತೆ ಅವ್ರು ಗುದ್ದಿರೋರು ಮತ್ತೆ ಯಾರಿಗೂ ಕಾಣಿಸ್ದೆ ಹೊರಟೋಗಿದ್ದಾರೆ. ಅವರು ಅವ್ರು ಬಂದು ಜಕ್ಕನಹಳ್ಳಿ, ನಮ್ಮ ಪಂಚಾಯತಿಯವರ ಜಕ್ಕನಹಳ್ಳಿ ಅವರು. ಎಷ್ಟು ಜನ ಇದ್ರು ಕಾರಲ್ಲಿ ಅದು ಗೊತ್ತಿಲ್ಲ ಅಣ್ಣ. ಅಷ್ಟೊತ್ತಿಗೆ ನಾವು ಬರೋ ಅಷ್ಟೊತ್ತಿಗೆ ಯಾರು ಇರಲಿಲ್ಲ. ಗಾಡಿ ಒಂದು ಬಿಟ್ಟು ಇನ್ನೇನು ಬೇರೆ ಏನಿಲ್ಲ. ಅವರು ಮತ್ತೆ ಡ್ರಿಂಕ್ಸು ಅದೆಲ್ಲ ಬಾಟ್ಲೆಲ್ಲ ಬಿಸಾಕಿದ್ದಾರೆ, ಅಲ್ಲೇ ಬಿಸಾಕಿದ್ದಾರೆ. ಕುಡಿದು ರಾಂಗ್ ರೂಟಲ್ಲಿ ಬಂದಿರೋದು. ಒಂದೇ ಒಂದು ಅರ್ಧ ಅಡಿ ಜಾಗ ಇದ್ರು 2 ವೀಲರಲ್ಲಿ ಇವರಿಬ್ಬರು ಸೇಫ್ ಹಾಕ್ಬೋದಾಗಿತ್ತು. ಆದರೆ ಅವರು ಆ ಥರ ಬಂದು ಗೊತ್ತಿರೋದಣ್ಣ. ಅಂದರೆ ಬೆಳಗಿನ ಜಾವನೆ ಕುಡ್ದಿದ್ರು ಅವ್ರು ಏನೋ ನಾವು ನೋಡಿಲ್ಲ. ಮತ್ತೆ ಕುಡ್ದಿದ್ದಾರೆ, ಬಾಟ್ಲೆಲ್ಲ ಇದೆ. ಆ ಥರ ಬಂದು ಗೊತ್ತಿರೋದಣ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ಅಂತೇಳಿ. ಏನಾಗ್ಬೇಕು ನೀವು? ಒಟ್ಟಾರೆಯಾಗಿ ಈ ಒಂದು ಘಟನೆ ಹೇಗೆ ಸಂಭವಿಸಿತು ಎಂಬುದು ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಘಟನಾ ಸ್ಥಳಕ್ಕೆ ಸಿಪಿಐ ಅಂಜನ್ ಕುಮಾರ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.